ಮೊನ್ನೆ ಇದರಿಂದ ನಮ್ಮ ಒಬ್ಬರು ಎಂ ಪಿ ಅವರು ಇದರಿಂದ ಬಂದರು, ನಮ್ಮ ಜಾರ್ಖಂಡ್. ಇದನ್ನು ಗಿಫ್ಟ್ ಕೊಡ್ತಾರೆ ನನಗೆ. ಒಬ್ಬರು ಎಂ ಪಿ ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋಗಿದೆ. ಸುಮಾರು ಒಂದು 8,000 ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ. ಜಾರ್ಖಂಡ್ನ ಎಂ ಪಿ ಅವರು. ಇದು ಅಲ್ಲಿ 75ನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು 3,500 ಪೀಸ್ನ ನಮ್ಮ HMTಯಿಂದ ತಗೊಂಡೋಗಿರೋದು. ಇದು ಖಂಡವಾಲ ಲೋಕಸಭೆ ಎಂ ಪಿ ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ, ನೀವು ಬರಬೇಕು ನಮ್ಮ ಊರಿಗೆ, ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ, ಅವ್ರಿಗೇನಾದರೂ ಒಂದು ಹೊಸ ಜೀವ ಕೊಡಬೇಕು ಅಂತೇಳಿ ಬಂದಿದ್ದರು. ಈ ವಾಚನ್ನು ಗಿಫ್ಟ್ ಕೊಟ್ಟು ಹೋಗ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರಲ್ಲ, ಇಲ್ಲಿ ಎಂಟ್ರೆನ್ಸಲ್ಲಿ 90% ಎಂಟೈರ್ ಮಾರ್ಕೆಟನ್ನು ಹಿಡಿದಂಥ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀವಲ್ಲ, ಕಣ್ಣಲ್ಲಿ ನೀರು ಬರಲ್ವ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ? ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನು ಅಧಿಕಾರ ನಡೆಸಬೇಕು? ನಾವು ಯಾತಕ್ಕೆ ಅಧಿಕಾರ ನಡೆಸಬೇಕು? ಇದು ನಾನು ನೆನ್ನೆ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮ್ಗೆ ಹೇಳಬೇಕು ಅನ್ನೋದು ಏನಾಗಿದೆ ಇವರಿಗೆಲ್ಲ ಅಂತೇಳಿ. ಕಳೆದ 1 ತಿಂಗಳ ಹಿಂದೆ ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವ್ರಿಗೆ ಬರಲಿಕ್ಕೆ ತಯಾರಾಗಿಲ್ಲ. ಏನಿದೆ ಇಲ್ಲಿ ಬಂದು ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೈದರಾಬಾದಲ್ಲಿ 1000 ಎಕರೆ ಇದೆ, ಹಾರ್ಟ್ ಆಫ್ ದಿ ಸಿಟಿ. ಅಟಾಮಿಕ್ ಎನರ್ಜಿಗೆ ಇಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ, ಬಟ್ ಬಂಡವಾಳ ಇಲ್ಲ. ಇವತ್ತು ಇಸ್ರೋಗೆ, ಡಿಫೆನ್ಸಿಗೆ, ರೈಲ್ವೇಸ್ಗೆ ಅವಕಾಶ ಇದೆ, ಬಟ್ ಇವತ್ತು ಬಂಡವಾಳ ಇಲ್ಲ. ಇದನ್ನು ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನು ಮತ್ತೆ ಜೀವ ಕೊಡಲಿಕ್ಕೆ, ಏಕೆಂದರೆ ಒಂದು ಸಲ ಕ್ಯಾಬಿನೆಟಲ್ಲಿ ತೀರ್ಮಾನ ಡೆಲ್ಲಿಲಿ ಆಗಿಬಿಟ್ಟಿದೆ, ಇದನ್ನೆಲ್ಲವನ್ನು ಮತ್ತೆ ಬದಲಾವಣೆ ಮಾಡಬೇಕಾದ್ರೆ ನನಗೊಂದು ವಿಶ್ವಾಸ, ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ, ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಈ ಸಣ್ಣತನ ಬಿಡಿ. VSLನ ಭಗವಂತನೇ ನನಗೆ ಅಧಿಕಾರ ಕರುಣಿಸಿರ್ಬೋದು ಬಹುಶಃ. ಆ ವಿಶ್ವೇಶ್ವರಯ್ಯನ ಹೆಸರಿನಲ್ಲಿ ಕಟ್ಟಿದಂಥ ಆ ಒಂದು ಸ್ಟೀಲ್ ಇಂಡಸ್ಟ್ರಿಯ ಪ್ಲ್ಯಾಂಟ್ನ ಅವರ ಹೆಸರು ಉಳಿಸಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ. ಕೋಆಪ್ರೇಷನ್ ಕೊಡಿ ಸರ್ಕಾರ. ಇವತ್ತವರೆಗೆ ಯಾವೊಬ್ಬ ಮಂತ್ರಿ ನಮ್ಮ ಹತ್ರ ಬರಲಿಲ್ಲ, ಯಾವೊಬ್ಬ ಮಂತ್ರಿ ಬರಲಿಲ್ಲ. ಮಾತೆತ್ತಿದ್ರೆ ದಿನ ಅಟ್ಯಾಕ್ ಮಾಡ್ತೀರಿ. ರೆಕಾರ್ಡ್ಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ, HMTಗೆ ಸಂಬಂಧಪಟ್ಟಿದ್ದೀರಿ. ನನಗೂ ಮೊದಲು ಈಗ ಮಂತ್ರಿ ಆದ ಮೇಲೆ 3-4 ಮೀಟಿಂಗ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಇಲ್ಲಿ ಪಾಪ ಅವನು ಯಾರೋ ನನಗೆ ಬೆಳಗ್ಗೆ ಒಂದು ಅರ್ಜಿನೂ ಕೊಟ್ಟರು. ಸುಮಾರು 3,000 ಕೋಟಿ ಲ್ಯಾಂಡ್ನ ಒಂದು 3-4 ವರ್ಷದಲ್ಲಿ, ಆಗ 2000-2004 ಯಾವ ಥರ ಅಲ್ಲಿದ್ದಂಥ ಆಗಿನ ಅಧಿಕಾರಿಗಳ ಜೊತೆ ಸೇರಿ ಸರ್ಕಾರದ ಮಟ್ಟದಲ್ಲಿ ಖಾಸಗಿ ಅವರಿಗೆ ಪ್ರೈಸ್ಗೆ ಕೊಟ್ಟು 3-4 ಸಾವಿರ ಕೋಟಿ ಲಾಸ್ ಮಾಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟವ್ರೆ ಆ ಕಾಲದಲ್ಲಿ. ನಾನು ಹೇಳಿದ್ರೆ ರಾಜಕೀಯ ಅಂತಾರೆ. ಅದಕ್ಕೆ ಇವತ್ತು ಈ ವಿಷಯ ಹೇಳ್ತಿಲ್ಲ ನಾನು. ಇನ್ನೊಂದು, ಇದು ಭಾಳ ಎಳೀಲಿಕ್ಕೆ ಹೋಗೋದಿಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಈ HMT ಯಾವುದೇ ರೀತಿಯಲ್ಲಿ ಫಾರೆಸ್ಟ್ ಲ್ಯಾಂಡನ್ನು ಇಲ್ಲಿ HMT ಒತ್ತುವರಿ ಮಾಡ್ಕೊಂಡಿಲ್ಲ. ಅರಣ್ಯ ಇಲಾಖೆ ಹೆಸರಿನಲ್ಲಿ HMTಯ
ಸ್ವಯಾರ್ಜಿತ ಆಸ್ತಿಯನ್ನು ಅರಣ್ಯ ಇಲಾಖೆ ಹೆಸರಿನಲ್ಲಿ ಫೆನ್ಸಿಂಗ್ ಹಾಕೊಂಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರೇ ಹಾಕೊಂಡಿದ್ದಾರೆ. ಕೆಲವು ಭಾಗದಲ್ಲಿ ಜಾರಕಿಹೊಳಿ ಕಾವಲು ಯಾವುದು ಜಾರಕಿಹೊಳಿ ಕಾವಲು ಫೆನ್ಸಿಂಗ್ ಹಾಕಿದ್ದಾರೆ. ಅದು 27 ಎಕರೆ HMTಗೆ ಸೇರಬೇಕು. ರೆಕಾರ್ಡ್ ತೆಗೆದು ನೋಡಿದ್ದೇನೆ. ಈಗ ಕೋರ್ಟ್ಗೆ HMTಯಿಂದಲೇ ಮೂವ್ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ. ಈಗ ಸುಪ್ರೀಂ ಕೋರ್ಟ್ ಮುಂದೆ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಯಾತಕ್ಕೆ 290 ಎಕರೆ ಟಿಪ್ಪಣಿ ಕಳಿಸಿದ್ದೀರಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ? ಆ 290 ಎಕರೆ ತಗೊಂಡು ಏನು ಮಾಡಲಿಕ್ಕೆ, ಯಾರಿಗೆ ದಾನ ಮಾಡಿಕೊಡ್ಲಿಕ್ಕೆ ಮಾಡಿದ್ದೀರಿ? ಯಾರಿಗೆ ದರೋಡೆ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡಿಸ್ಬೇಕು ಅಂತ ಹೊರಟಿದ್ದೀರಿ? ಇದು ನಿಮ್ಮ ಮುಂದೆ ಇಡ್ಲಿಕ್ಕೆ ಇವತ್ತು ಕರೆದಿದ್ದೇನೆ ಒಂದು ಭಾಗ. ಇನ್ನು ತುಂಗಭದ್ರಾ ಡ್ಯಾಮು ಏನು ಹೇಳಿ, ಕೊಡೋ ಪ್ರಶ್ನೆನೇ ಇಲ್ಲ. ಸರ್ಕಾರಕ್ಕೆ ಯಾಕೆ ಕೊಡಬೇಕು ನಾವು? ಇದು HMTಗೆ ಸೇರಿದ್ದು. 1960ರಲ್ಲಿ ಖರೀದಿ ಮಾಡಿದ್ದಾರೆ. ಸಾಗುವಳಿ ಆಗಿದ್ದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋದು. ಸುಮ್ಮನೆ ಯಾಕೆ ಕೊಡ್ತೀರಿ? ಯಾರು ಅರಣ್ಯ ಭೂಮಿ ಅಂತ ಎಲ್ಲಿದೆ? ಒಂದು ನಿಮಿಷ, ನಾನೇನು ಓದಿದ್ದು ನೀವು ಕೇಳಿಸ್ಕೊಳ್ಳಿಲ್ವಾ? ನಾನು ಓದಿದ್ದು ಕೇಳಿಸ್ಕೊಳ್ಳಿಲ್ವ ಸರ್? ರೆಕಾರ್ಡೇ ಇಲ್ಲ ಇವ್ರ ಹತ್ರ. ಹವೆವರ್ ನೋ ಡಾಕ್ಯುಮೆಂಟ್ಸ್ ವರ್ ಟ್ರೇಸಬಲ್ ಇನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇವ್ರ ಹತ್ರ ರೆಕಾರ್ಡೇ ಇಲ್ಲ. ಗಿಫ್ಟ್ ಇದೆಯಲ್ಲ ಒಂದು ಪಾರ್ಟ್, ಅದಕ್ಕೂ ಕ್ಲಿಯರೆನ್ಸ್ ಕೊಟ್ಕೊಂಡಿದ್ದಾರೆ. ಆ ಗಿಫ್ಟ್ ಕೊಟ್ಟಿರೋದು ಫಾರೆವರ್ ಅಂತಕ್ಕಂಥ ಪದ ಬಳಸಿದ್ದಾರಲ್ಲಿ ಆದೇಶದಲ್ಲಿ. ಸಂಪೂರ್ಣವಾಗಿ ಅವರಿಗೆ ಅದೇ ಅವರಿಗೆ ಸುಪರ್ದಿಲಿರಬೇಕು HMT ಪರವಾಗಿರೋದು. ಇದರಲ್ಲಿ ಯಾವುದೇ ರೀತಿ ಟೆಕ್ನಿಕಲಿ ಫಾರೆಸ್ಟ್ನವರು ಕ್ಲೈಮ್ ಮಾಡೋ ಪರಿಸ್ಥಿತಿನೇ ಇಲ್ಲ. ಈಗ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿದ್ರಲ್ಲ, ಇಲ್ಲಿ ಕಾಡ್ಗೋಡಿ ಪ್ಲಾಂಟೇಶನ್ ಹೇಳಿದ್ನಲ್ಲ ನಿಮಗೆ, ಏನೇನಾಗಿದೆ ಇಲ್ಲಿ ಕಾಡ್ಗೋಡಿ ಪ್ಲಾಂಟೇಶನಲ್ಲಿ? ಇಲ್ಲಿ ಹೈಕೋರ್ಟ್ ಆದೇಶ 2012ರಲ್ಲಿ ಯಾರೋ ಹೋಗಿದ್ರಲ್ಲ, ಅವ್ರ ಪರವಾಗಾಯಿತು. ಮತ್ತು ಸರ್ಕಾರ ಡಬಲ್ ಬೆಂಚ್ಗೆ ಹೋದರು. ಡಬಲ್ ಬೆಂಚಲ್ಲೂ ಅವ್ರ ಪರವಾಗೇ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ್ದು ಡಿಸ್ಮಿಸ್ ಆಗಿದೆ. ಕಾಡ್ಗೋಡಿ ಪ್ಲಾಂಟೇಶನ್ದು 711 ಎಕರೆ. ಈಗ ಅದನ್ನು KDB ಕೊಟ್ಬಿಟ್ಟು ಈಗ ಸೈಟ್ ಮಾಡ್ತಾವ್ರೆ. ಫಾರೆಸ್ಟ್ ಲ್ಯಾಂಡ್ ಅಂತಲೇ ಕ್ಲೈಮ್ ಮಾಡಿದ್ದು 711 ಎಕರೆ. ಯಾರಿಗೆ ತಗೊಳ್ಳಿ? ಈಗ ಒಂದು ನಿಮಿಷ, ನಮಗೆ ಸರ್ಕಾರ ಡಿನೋಟಿಫಿಕೇಷನ್ ಆಗಿಲ್ಲ ಅಂತ ಹೇಳಿ, ಡಿನೋಟಿಫಿಕೇಷನ್ ಮಾಡಬಾರ್ದು ಅಂತ ಹೇಳಿ ಈಗ ಏನು ಹಾಕ್ಕೊಂಡಿದ್ರಲ್ಲ ಮಾಡಬೇಕು ಅಂತೇಳಿ ಅದನ್ನು ವಾಪಸ್ ತಗೋತೀವಿ, ಕ್ಯಾಬಿನೆಟ್ ನೋಟ್ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕ್ಲೈಮ್ ನಮ್ಮದೇನಿಲ್ಲ. ಇಲ್ಲಿ ಅವ್ರು ಆಗಲೇ ಎಲ್ಲ ರೀತಿ ಹೇಳ್ಬಿಟ್ಟವ್ರು. ಅವರೇನೆ ನಿಮ್ಮ ಯಾವುದು ಇದರಲ್ಲಿ ಫಾರೆಸ್ಟ್ ನೇಚರೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮ್ಯಾಪೇ ಕೊಟ್ಟವರಲ್ಲ, ತೋರಿಸಿದ್ನಲ್ಲ ನಿಮಗೀಗ. ಇಲ್ಲೇನು ಹೇಳಿದ್ರು? ಕಂಡಕ್ಟೆಡ್ ಬೈ ಸಬ್ ಕಮಿಟಿ ಆ್ಯಂಡ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್. ಇಟ್ ಈಸ್ ಕ್ಲಿಯರ್ಲಿ ಫೌಂಡ್ ದಟ್ ನೋ ಫಾರೆಸ್ಟ್ ನೇಚರ್ ಈಸ್ ಎಕ್ಸಿಸ್ಟಿಂಗ್ ಇನ್ ದ ಲ್ಯಾಂಡ್. ಯಾವುದು 16 ಯಾರಿದ್ರು? ಇವ್ರದೇ ಗೌರ್ಮೆಂಟ್ ಅಲ್ವಾ? ಈಗೇನು ಬದಲಾವಣೆ ಆಗಿದೆಯಾ? ಯಾರು ಡಾಕ್ಯುಮೆಂಟೇ ಇಲ್ವಲ್ಲ ಅವ್ರ ಹತ್ರ? ವೇರ್ ಇಸ್ ದ ಡಾಕ್ಯುಮೆಂಟ್ ಹೇಳೋದಕ್ಕೆ? ಇದು ಫಾರೆಸ್ಟ್ನರೇ ಕೊಟ್ಟಿರೋದು. ಇದು HMT ಅವ್ರು ಮಾಡ್ಕೊಂಡಿರೋದಲ್ಲ. ಇದು ಕೊಟ್ಟಿರೋದು ಸಹಾಯಕ ಅರಣ್ಯಾಧಿಕಾರಿ ಬೆಂಗಳೂರು ಉತ್ತರ ವಿಭಾಗ, ವಲಯ ಅರಣ್ಯಾಧಿಕಾರಿ ಬೆಂಗಳೂರು ವಲಯ, ಭೂ ದಾಖಲೆಗಳ ನಿರ್ದೇಶಕರು ಬೆಂಗಳೂರು ಉಪವಿಭಾಗ. ಇವರು ಕೊಟ್ಟಿರೋದಣ್ಣ ಸರ್ವೆ ರಿಪೋರ್ಟು. ಇದೇ ತಾನೇ ಅಥೆಂಟಿಕೇಟೆಡ್ಡು. ನಿಮ್ಗೆ ಹಳೇದು ಇಟ್ಕೊಂಡು ಹೋಗಿ ಏನಾಗುತ್ತೆ? ಇವರೇ ಹೇಳ್ಕೊಂಡವ್ರೆ
ಫಾರೆಸ್ಟ್ ನೇಚರೇ ಇಲ್ಲ ಅಂತೇಳಿ ಏನಲ್ಲಿ ನಾವು ಮನವರಿಕೆ ಏನು ಮಾಡೋ ಅಂಥದ್ದೇನಿದೆ. ಈಗ ಹೇಳ್ತಾ ಇದ್ದೀನಲ್ಲ, ಅವ್ರ ಡಾಕ್ಯುಮೆಂಟ್ ಮೊದಲು ಸರಿಯಾಗಿ ತರಿಸ್ಕೊಳ್ಳಿ ಡಿಪಾರ್ಟ್ಮೆಂಟಿಂದ. ನಾವು ಇವತ್ತು ಸರ್ಕಾರ ಹೋಗ್ತಿರೋ ಮಾರ್ಗ ನೋಡಿದ ಮೇಲೆ, ಈ ಸರ್ಕಾರದ ನಡವಳಿಕೆ ನೋಡಿದ ಮೇಲೆ ಕೋರ್ಟ್ನಿಂದಲೇ ನಾವು ಮೂವ್ ಮಾಡಿ ಕೋರ್ಟಿಂದ ಏನು ನಮ್ಮ ಹಕ್ಕನ್ನು ಪಡಿತೀವಿ. ಹೇಳಿದ್ದೆ